ಪ್ರೊ ಕಬಡ್ಡಿ ಲೀಗಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಅವರಿಗೆ ಕಪ್ ಮಿಸ್ ಆಯಿತು. ಸೊ ಈ ಒಂದು ಸೀಸನ್ WPL ಸ್ಟಾರ್ಟ್ ಆಗ್ತಾ ಇದೆ. ಮಗ ಈ ಒಂದು ಸೀಸನ್ ನಮ್ಮ RCB ಗರ್ಲ್ಸ್ ಬಿಡಂಗೆ ಇಲ್ಲ, ಕಪ್ನ ಇನ್ನೊಂದು ಎತ್ತಾಕೊಂಡು ಬರಲೇಬೇಕು. ಸೊ WPL ಇಂದ ಅಪ್ಡೇಟ್ಗಳು ಬರ್ತಾ ಇದೆ. ನವೆಂಬರ್ 27ನೇ ತಾರೀಕಿಂದ ಮೆಗಾ ಆಕ್ಷನ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ಸೊ ಇವಾಗ ಎಲ್ಲ ಟೀಮ್ಗಳು ಕೂಡ ರಿಟೈನ್ಡ್ ಪ್ಲೇಯರ್ಸ್ ಮತ್ತು ರಿಲೀಸ್ಡ್ ಪ್ಲೇಯರ್ಸ್ನ ಅನೌನ್ಸ್ ಮಾಡಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಜಸ್ಟ್ ರಿಟೈನ್ಡ್ ಪ್ಲೇಯರ್ಸ್ ಯಾರೆಲ್ಲ ಇದ್ದಾರೆ ಮತ್ತು ರಿಮೈನಿಂಗ್ ಪರ್ಸ್ ಎಷ್ಟಿದೆ ಮತ್ತು ಎಷ್ಟು ಸ್ಪೆಂಡ್ನ ಮಾಡಿದ್ದಾರೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ರಿಲೀಸ್ಡ್ ಪ್ಲೇಯರ್ಸು ಕೂಡ ಲೀಸ್ಟ್ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ, ಅದನ್ನು ಕೂಡ ಮಾಡೋದ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಿಂಪಲ್ ಆಗಿ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇದ್ದಾರೆ UP ವಾರಿಯರ್ಸ್ ಅವರು ಒಂದೇ ಒಂದು ಪ್ಲೇಯರ್ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಶ್ವೇತಾ ಶರಾವತ್ ಅಂತ 50 ಲಕ್ಷಕ್ಕೆ ಇವ್ರ ಹತ್ರ ರಿಮೈನಿಂಗ್ ಪರ್ಸ್ ಇರೋದು 14,50,00,000 ಇದೆ. ಮಗ ಒಳ್ಳೊಳ್ಳೆ ಪ್ಲೇಯರ್ಸ್ನ ಪಿಕ್ ಮಾಡ್ಬೋದು. ಈ ಒಂದು ಸೀಸನ್ WPL ಒಳ್ಳೊಳ್ಳೆ ಪ್ಲೇಯರ್ಸ್ನ ರಿಲೀಸ್ ಮಾಡಿದ್ದಾರೆ. ಸೊ ಯಾರು ಬೇಕಿದ್ರು ಕೂಡ ತಗೊಳ್ಬೋದು. ಮತ್ತು ಎರಡನೇ ಟೀಮು ಗುಜರಾತ್ ಜೈಂಟ್ಸ್ ಅವರು 2 ಪ್ಲೇಯರ್ಸ್ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಹಸ್ಲೇಂಗ್ ಗಾರ್ಡನರ್ ಅಂತ. ಸೊ ಇವರು 3,50,00,000 ತಗೊಂಡು ರಿಟರ್ನ್ ಮಾಡ್ಕೊಂಡಿದ್ದಾರೆ. ಬೆತ್ ಮನಿ ಅಂತ ಇವರು ಕೂಡ 2,50,00,000 ರಿಟರ್ನ್ ಮಾಡ್ಕೊಂಡಿದ್ದಾರೆ. ರಿಮೈನಿಂಗ್ ಪರ್ಸ್ ಇರೋದು 9 ಕೋಟಿ. ಸ್ಪೆಂಡ್ ಆಲ್ರೆಡಿ 6 ಕೋಟಿನ ಇಬ್ಬರು ಪ್ಲೇಯರ್ಸ್ ಮೇಲೆ ಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ. ಮೂರನೇ ಟೀಮು ನಮ್ಮ RCB ಗರ್ಲ್ಸ್ ಅವರು. ಇದರಲ್ಲಿ 4 ಜನ ಪ್ಲೇಯರ್ಸ್ನ ರಿಟರ್ನ್ ಮಾಡ್ಕೊಂಡಿದ್ದಾರೆ. ಸ್ಮೃತಿ ಮಂದನ 3,50,00,000 ದೊಡ್ಡ ಅಮೌಂಟ್ ಮಗ. ರಿಚಾ ಘೋಷ್ ಅವರು 2,75,00,000 ರಿಚಾ ಘೋಷ್ ಅಂತೂ ವರ್ಲ್ಡ್ ಕಪ್ಪಲ್ಲಿ ಸಕಲಾಗಿ ಆಡಿದ್ರು. ಆ್ಯಂಡ್ ಎಲ್ಸಾ ಪೆರಿ ಅವರು 2 ಕೋಟಿ. ಆ್ಯಂಡ್ ಶ್ರೇಯಾಂಕಾ ಪಾಟೀಲ್ ನಮ್ಮ ಕನ್ನಡತಿ ಇವರು ಕೂಡ 60 ಲಕ್ಷಕ್ಕೆ ರಿಟರ್ನ್ ಮಾಡ್ಕೊಂಡಿದ್ದಾರೆ. ರಿಮೈನಿಂಗ್ ಪರ್ಸ್ ಇರೋದು 6,15,00,000. ಆಲ್ರೆಡಿ ಸ್ಪೆಂಡ್ ಮಾಡಿರೋದು 8,85,00,000. ಓಕೆ, ಪರವಾಗಿಲ್ಲ. ನೆಕ್ಸ್ಟು ಮುಂಬೈ ಇಂಡಿಯನ್ಸ್ ಅವರು 5 ಜನ ಪ್ಲೇಯರ್ಸ್ನ ರಿಟರ್ನ್ ಮಾಡ್ಕೊಂಡಿದ್ದಾರೆ. ನತಾಲೀಸ್ ಕ್ಲೀವರ್ ಅಂತ 3,50,00,000. ಹರ್ಮನ್ಪ್ರೀತ್ ಕೌರ್ 2,50,00,000. ಏನು ಮಗ, ಇದು ನಮ್ಮ ಇಂಡಿಯನ್ಸ್ ಅವ್ರಿಗೆ ಕಡಿಮೆ ಇದೆ. ಓಕೆ, ಎಲಿ ಮ್ಯಾಥ್ಯೂಸ್ ಅಂತ 1,75,00,000. ಆ್ಯಂಡ್ ಅಮನೋತ್ ಕೌರ್ ಅಂತ 1 ಕೋಟಿ. ಕಮಾಲಿನಿ ಅವರಿಗೆ 50 ಲಕ್ಷ ಕೊಟ್ಟು ರಿಟೈನ್ ಮಾಡ್ಕೊಂಡಿದ್ದಾರೆ. 5 ಪ್ಲೇಯರ್ಸು ಮುಂಬೈ ಇಂಡಿಯನ್ಸ್ ಅವರು. ಸೊ ರಿಮೈನಿಂಗ್ ಪರ್ಸ್ ಇರೋದು 5,75,00,000 ಮಗ. ಆ್ಯಂಡ್ ಸ್ಪೆಂಡ್ ಮಾಡಿರೋದು 9,25,00,000. ಯಾಕೆ ತೊದರಿಸ್ತಾ ಇದ್ದೀನಿ ನನಗಂತೂ ಗೊತ್ತಿಲ್ಲ. ಮತ್ತು ಎಷ್ಟು ಟೀಮ್ ಆಯಿತು? 4 ಟೀಮ್ ಆಯ್ತಲ್ಲ. ಸೊ ಇನ್ನೊಂದು ಟೀಮ್ ಉಳ್ಕೊಂಡಿದೆ. ಅದೇ ಒಂದು ಸೆಕೆಂಡ್ ಗೈಸ್, ಅದೇ ಡೆಲ್ಲಿ ಕ್ಯಾಪಿಟಲ್ಸ್ ಅವರು 5 ಜನ ಪ್ಲೇಯರ್ಸ್ನ ಇವರು ಕೂಡ ರಿಟೈನ್ ಮಾಡ್ಕೊಂಡಿದ್ದಾರೆ. ಟೋಟಲ್ ಆಗಿ ಇವರು ಸ್ಪೆಂಡ್ ಮಾಡಿರೋದು 9 ಕೋಟಿ. ಆಲ್ರೆಡಿ ಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ 9,30,00,000. ಇನ್ನು ರಿಮೈನಿಂಗ್ ಪರ್ಸ್ ಇರೋದು 5,70,00,000 ಉಳಿಸ್ಕೊಂಡಿದ್ದಾರೆ. ಜೆಮಿಮಿ ರಾಡ್ರಿಗಸ್ ಅವರು 2,20,00,000 ರಿಟೈನ್ ಮಾಡ್ಕೊಂಡಿದ್ದಾರೆ. ಸಫಾಲಿ ವರ್ಮಾ ಅವ್ರನ್ನ 2,20,00,000. ಅನಬೆಲ್ ಸದರ್ಲ್ಯಾಂಡ್ ಅವ್ರನ್ನ 2,20,00,000. ಆ್ಯಂಡ್ ಕರಿಜಾನಿ ಕಪ್ ಅಂತ 2,20,00,000. ಆ್ಯಂಡ್ ನಿಕ್ಕಿ ಪ್ರಸಾದ್ ಇವ್ರು ನಮ್ಮ ಕರ್ನಾಟಕದವರು 50 ಲಕ್ಷಕ್ಕೆ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದು ವುಮೆನ್ಸ್ ಪ್ರೀಮಿಯರ್ ಲೀಗ್ ಅವ್ರದ್ದು ರಿಟೈನ್ಡ್ ಪ್ಲೇಯರ್ಸ್ ಲೀಸ್ಟು. ಸೊ ನಿಮ್ಗೆ ಗೊತ್ತಾಗಿದೆ ಆಲ್ಮೋಸ್ಟ್ ಎಲ್ಲ ನ್ಯೂಸು ಕೂಡ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೇನಾದರೂ ರಿಲೀಸ್ಡ್ ಪ್ಲೇಯರ್ಸ್ ಲೀಸ್ಟ್ ಬೇಕು ಅಂತ ಹೇಳಿದ್ರೆ ನೀವು ಕಾಮೆಂಟ್ ಮಾಡ್ಬೋದು. ಸೊ ನೋ ಶೈಲಿ, ಓಕೆನಾ? ಸೊ ಕಾಮೆಂಟ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಂದರೆ ಫಸ್ಟ್ ಒಂದು ಕೆಲಸನ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಟೆಲಿಗ್ರಾಮ್ದು, ಹೋಗಿ ಜಾಯ್ನ್ ಆಗಿ. ಸೊ RCB ವುಮೆನ್ಸ್ ಅವರು ಈ ಒಂದು ಸೀಸನ್ನು 4 ಜನ ಪ್ಲೇಯರ್ಸ್ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇವ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಮಗ? ಹಾನೆಸ್ಟಾಗಿ ನನಗೆ ಕಾಮೆಂಟ್ ಮಾಡಿ. ಸೊ ಯಾರನ್ನೆಲ್ಲ ಇನ್ನೂ ರಿಲೀಸ್ ಮಾಡಬಾರ್ದಾಗಿತ್ತು, ಇವ್ರನ್ನ ರಿಲೀಸ್ ಮಾಡಬೇಕಾಗಿತ್ತು, ಅವ್ರನ್ನ ರಿಟೈನ್ ಮಾಡ್ಕೋಬೇಕಂತ ನಿಮ್ಮ ಥರ ಏನಾರ ಇದ್ದರೆ ಅದು ಕೂಡ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಬಾಯ್ಸ್. ಸಿ ಯು.